ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟದಲ್ಲಿ ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ವಿಶೇಷವಾಗಿ ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮತ್ತು ಹೃದಯಾಂತರಾಳದಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಹೊತ್ತು ನಾವು ಕರ್ತನನ್ನು ಹಾಡಿ ಆರಾಧಿಸೋಣ. ಕಳೆದ ವಾರದಲ್ಲಿ ಅದ್ಭುತವಾಗಿ ನಡೆಸಿದ ದೇವರು, ಹೌದು, ಎಲ್ಲ ಆಪತ್ತು ಕೇಡು ಗಂಡಾಂತರಗಳಿಂದ ಬಿಡಿಸಿದ ದೇವರು ಹೊಸ ವಾರವನ್ನು, ಹೊಸ ದಿನವನ್ನು ನಮಗೆ ಕೊಟ್ಟಿರುವುದರಿಂದ ಆತನ ಕರಗಳಲ್ಲಿ ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡುತ್ತಾ ಹಾಡಿ ಆರಾಧಿಸೋಣ. ವಾಕ್ಯಗಳನ್ನು ಕೇಳಿ ಬಲ ಹೊಂದಿಕೊಳ್ಳೋಣ. ನಾವು ಪ್ರಾರ್ಥನೆಯೊಂದಿಗೆ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಕಳೆದ ವಾರದಲ್ಲಿ ನಮ್ಮನ್ನು ಆಶೀರ್ವದಿಸಿ ಅದ್ಭುತಕರವಾಗಿ ಕರ ಹಿಡಿದು ನಡೆಸಿದ್ದಿ ಸ್ವಾಮಿ. ನೂತನ ದಿನವನ್ನು, ನೂತನ ವಾರವನ್ನು ನಮಗೆ ಕೊಟ್ಟಿದ್ದಿ. ಹೌದು ಸ್ವಾಮಿ, ನಾವು ನಿನ್ನ ಸನ್ನಿಧಿಗೆ ಬಂದು ಹಾಡಿ ಕೊಂಡಾಡಿ ಸ್ತುತಿಸುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯಗಳನ್ನು ಕೇಳಿ ಬಲ ಹೊಂದಿಕೊಳ್ಳುವಂತೆ ನಮಗೆ ಅವಕಾಶ ಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಸೇರಿ ಬಂದಿರುವಂಥ ಎಲ್ಲರನ್ನು, ಹಾಗೆ ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನು ನೀನು ಆಶೀರ್ವಾದಿಸು. ಈ ದಿನ ಎಲ್ಲರಿಗೆ ಬೇಕಾದ ಆಲೋಚನೆಗಳನ್ನು ಕೊಡು. ಎಲ್ಲರನ್ನು ನಿನ್ನ ಪವಿತ್ರಾತ್ಮನಿಂದ ತುಂಬಿಸು. ವಿವಿಧ ರೀತಿಯ ಶೋಧನೆ, ಸಂಕಷ್ಟ, ಹೌದು, ಹೋರಾಟಗಳ ಮೂಲಕ ಹಾದು ಹೋಗುತ್ತಿರುವಂಥವರಿಗೆ, ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಂಥವರಿಗೆ ಬಿಡುಗಡೆ ಕೊಟ್ಟು ನಡೆಸು ಸ್ವಾಮಿ. ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುತ್ತಿರುವಂಥ ಆರಾಧನಾ ಕೂಟಗಳನ್ನು ನೀನು ವಿಶೇಷವಾಗಿ ಆಶೀರ್ವಾದ ಮಾಡು. ನಿನ್ನ ಕರಗಳಲ್ಲಿ ಮುಂದಿನ ಎಲ್ಲ ಭಾಗಗಳನ್ನು ಒಪ್ಪಿಸಿದ್ದೇವೆ. ಪವಿತ್ರಾತ್ಮನ ನಿಯಂತ್ರಣ ಮತ್ತು ಅಧ್ಯಕ್ಷತೆಗಾಗಿ ನಾವು ಸ್ತೋತ್ರ ಮಾಡಿ ಬೇಡಿಕೊಳ್ಳುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾಗಿರುವ ದೇವರೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನಮ್ಮ ಕರ್ತನನ್ನು ಹಾಡಿ ಆರಾಧಿಸೋಣ. ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ನಮ್ಮ ಆರಾಧನಾ ತಂಡದೊಂದಿಗೆ ಸೇರಿ ನಾವೆಲ್ಲರೂ ನಮ್ಮ ಕರ್ತನನ್ನು ಹಾಡುತ್ತಾ ಸ್ತುತಿಸುತ್ತಾ ನಾವು ಕೊಂಡಾಡುವಂಥವರಾಗಿರೋಣ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಾವು ದೇವರನ್ನು ಆರಾಧಿಸಿ ಕೊಂಡಾಡಲಿದ್ದೇವೆ, ಸ್ತುತಿಸಲಿದ್ದೇವೆ. ನಮ್ಮ ದೇವರು ಸ್ತುತಿಗೂ ಮಹಿಮೆಗೂ ಪಾತ್ರನಾಗಿದ್ದಾನೆ. ಆತನನ್ನು ಸ್ತುತಿಸಿ ಹಾಡುವ. ಸ್ತುತಿಗೂ ಮಹಿಮೆಗೂ ಪಾತ್ರನೇ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರನೇ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ, 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರನೇ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ತಿಳಿಯುತ್ತಿದೆ. ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳ್ಬವನೇ. ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳ್ಬವನೇ. ಆರಾಧನೆ, 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರನೇ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿಮ್ಮ ಕೃಪೆಯು ಹರಡಿತಪ್ಪ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ. ಆರಾಧನೆ,
ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಿನ್ನ ಮಹಿಮೆ ಪಡಿಸುವ ಎಂಥ ಸಾಲದಲ್ಲೂ, ನಿನ್ನ ಮಹಿಮೆ ಪಡಿಸುವ ಎಂಥ ಸಾಲದಲ್ಲೂ ನೀ ಇಳಿದು ಬರುತ್ತಿರುವೆ. ಹೊಸ ವಿಸ್ಮಯ ನೀ ತೋರುವೆ, ನೀ ಇಳಿದು ಬರುತ್ತಿರುವೆ. ಹೊಸ ವಿಸ್ಮಯ ನೀ ತೋರುವೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರನೇ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಿನ್ನ ಮಹಿಮೆ ಪಡಿಸುವ ಎಂಥ ಸ್ಥಾನದಲ್ಲೂ, ನಿನ್ನ ಮಹಿಮೆ ಪಡಿಸುವ ಎಂಥ ಸ್ಥಾನದಲ್ಲೂ ಇಳಿದು ಬರುತ್ತಿರುವೆ. ಹೊಸ ವಿಸ್ಮಯ ನೀ ತೋರುವೆ, ನೀ ಇಳಿದು ಬರುತ್ತಿರುವೆ. ಹೊಸ ವಿಸ್ಮಯ ನೀ ತೋರುವೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ 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 ಆರಾಧನೆ. ಹಾಲೆಲೂಯ. ನಮ್ಮ ಆರಾಧನೆಗೆ, ನಮ್ಮ ಸ್ತುತಿಗೆ ಪಾತ್ರನಾಗಿರೋದು ಒಬ್ಬನೇ ನೀನು ಮಾತ್ರ ಯೇಸುವೆ. ಹಾಲೆಲೂಯ. ಎಲ್ಲ ಸ್ತುತಿಗೂ, ಎಲ್ಲ ಮಹಿಮೆಗೂ, ಎಲ್ಲ ಘನತೆಗೂ ನೀನು ಒಬ್ಬನೇ ಯೋಗ್ಯನಾದ ದೇವರು. ಹಾಲೆಲೂಯ ಹಾಲೆಲೂಯ. ಯೇಸುವೆ, ನಮ್ಮಲ್ಲಿ ನೀನು ಇರು ಕರ್ತನೆ. ಹಾಲೆಲೂಯ. ನಮ್ಮೊಳಗೆ ನೀನು ವಾಸಿಸು ಯೇಸುವೆ. ನಮ್ಮ ಕರ್ತನೆ, ಎಲ್ಲ ಕರ್ತನೆ ಯೇಸುವೆ, ಎಲ್ಲ ಭಾರವನ್ನು ದೇವರು ನೀಗಿಸು ಕರ್ತನೆ. ಹಾಲೆಲೂಯ. ಯೇಸುವೆ, ಯೇಸುವೆ, ನೀನು ನಮ್ಮಲ್ಲಿ ಇರೋದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಹಾಲೆಲೂಯ.
ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ತಾಯಿಯು ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ತಾಯಿಯು ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ನನಗೆ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ನನಗೆ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ತಾಯಿಯು ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ತಾಯಿ ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು
ನೋಡಿಕೊಳ್ಳುವೆ, ನೀನು ಎಲ್ಲವ 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 ನೋಡಿಕೊಳ್ಳುವೆ. ನಮ್ಮ ಸಮಾಧಾನ ಕರ್ತನಾಗಿದ್ದಾನೆ. ಹಾಲೆಲೂಯ. ಆತ ಸರ್ವಶಕ್ತನಾಗಿದ್ದಾನೆ, ಆತ ಅತಿಶಯ ದೇವರಾಗಿದ್ದಾನೆ, ನಮ್ಮ ಅಂದ ಚಂದವೆಲ್ಲ ಆತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಕರ್ತನೆ ಯೇಸುವೆ. ಕರ್ತನೆ ನಮ್ಮಲ್ಲಿ ಕರ್ತನೆ ಇನ್ನು ಕರ್ತನೆ ಭಯಕ್ಕೆ ಸ್ಥಾನವಿಲ್ಲ. ಕರ್ತನೆ ಯೇಸುವೆ, ನೀನು ನಮ್ಮೊಳಗೆ ವಾಸಿಸೋದಕ್ಕಾಗಿ ಸ್ತೋತ್ರ ಕರ್ತನೆ ಯೇಸುವೆ. ನೀನು ತೂಕಡಿಸುವುದಿಲ್ಲ, ನೀನು ನಿದ್ರಿಸುವುದಿಲ್ಲ ಕರ್ತನೆ. ನೀನು ಇಸ್ರಾಯೇಲನ್ನು ಕಾಯುವ ದೇವರಾಗಿದೆಯಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ಇನ್ನು ನನ್ನಲ್ಲಿ ಸ್ಥಾನವಿಲ್ಲ, ನನ್ನ ಜೀವನ ತಂದೆಯ ಕರದಲ್ಲಿದೆ. ನಿರಾಶೆಯು ನನ್ನನ್ನು ಮುಟ್ಟೋದಿಲ್ಲ, ನಿರೀಕ್ಷೆಯು ಅನುದಿನ ಹೆಚ್ಚಾಗಲಿ. ಭಯವೇ ಇನ್ನು ನನ್ನಲ್ಲಿ ಸ್ಥಾನವಿಲ್ಲ, ನನ್ನ ಜೀವನ ತಂದೆಯ ಕರದಲ್ಲಿದೆ. ನಿರಾಶೆಯು ನನ್ನನ್ನು ಮುಟ್ಟೋದಿಲ್ಲ, ನಿರೀಕ್ಷೆಯು ಅನುದಿನ ಹೆಚ್ಚಾಗಲಿ. ಯಾಹೇ ನೀನೇ ನಂದೇವಾ, ತಲೆಮಾರು ತಲೆಮಾರಿಗೂ ನೀನೇ ನನ್ನ ಆಶ್ರಯ, ತಲೆಮಾರು ತಲೆಮಾರಿಗೂ ನೀನು ಕಳಿಸುವುದಿಲ್ಲ, ನೀನಿದ್ರಿಸುವುದಿಲ್ಲ. ಇಸ್ರಾಯೇಲಿ ಪರಿಪಾಲಕನೇ, ನೀನು ಕಳಿಸುವುದಿಲ್ಲ, ನೀನಿದ್ರಿಸುವುದಿಲ್ಲ. ಇಸ್ರಾಯೇಲಿ ಪರಿಪಾಲಕನೇ, ಮರಣ ಭಯ ಎಲ್ಲ ಮಾರ್ಪಡಲಿ, ಶತ್ರು ಭೀತಿ ಎಲ್ಲ ನೀಗಲಿ. ಮರಣ ಭಯ ಎಲ್ಲ ಮಾರ್ಪಡಲಿ, ಶತ್ರು ಭೀತಿ ಎಲ್ಲ ನೀಗಲಿ. ಮರಣವ ಜಯಿಸಿದ ಶತ್ರುವ ಸೋಲಿಸಿ, ಸರ್ವದಲ್ಲೂ ನೀನೇ ಉನ್ನತನು. ಮರಣವ ಜಯಿಸಿದ ಶತ್ರುವ ಸೋಲಿಸಿ, ಸರ್ವದಲ್ಲೂ ನೀನೇ ಉನ್ನತನು. ಯಾರೇ ನೀನೇ ನಂದೇವಾ, ತಲೆಮಾರು ತಲೆಮಾರಿಗೂ.
ಜಯಿಸಿದ ಶತ್ರುವ ಸೋಲಿಸಿ ಸರ್ವದಲ್ಲೂ ನೀನೇ ಉನ್ನತನು. ಮರಣವ ಜಯಿಸಿದ ಶತ್ರುವ ಸೋಲಿಸಿ ಸರ್ವದಲ್ಲೂ ನೀನೇ ಉನ್ನತನು. ಯಾರೇ ನೀನೇ ನನ್ನ ದೇವಾ, ತಲೆಮಾರು ತಲೆಮಾರಿಗೂ ಯಾರೇ ನೀನೇ ನನ್ನ ಆಶ್ರಯ, ತಲೆಮಾರು ತಲೆಮಾರಿಗೂ ನೀನು ಕಳಿಸುವುದಿಲ್ಲ, ನೀನಿದ್ರಿಸುವುದಿಲ್ಲ. ಇಸ್ರಾಯೇಲಿನ ಪರಿಪಾಲಕನೇ ನೀನು ಕಳಿಸುವುದಿಲ್ಲ, ನೀನಿದ್ರಿಸುವುದಿಲ್ಲ. ಇಸ್ರಾಯೇಲಿನ ಪರಿಪಾಲಕನೇ. ಭಯವೇ ಇನ್ನು ನನ್ನಲ್ಲಿ ಸ್ಥಾನವಿಲ್ಲ, ನನ್ನ ಜೀವನ ತಂದೆಯ ಕರದಲ್ಲಿದೆ. ನಿರಾಶೆಯು ನನ್ನನ್ನು ಮುಟ್ಟೋದಿಲ್ಲ, ನಿರೀಕ್ಷೆಯು ಅನುದಿನ ಹೆಚ್ಚಾಗಲಿ. ಭಯವೇ ಇನ್ನು ನನ್ನಲ್ಲಿ ಸ್ಥಾನವಿಲ್ಲ, ನನ್ನ ಜೀವನ ತಂದೆಯ ಕರದಲ್ಲಿದೆ. ನಿರಾಶೆಯು ನನ್ನನ್ನು ಮುಟ್ಟೋದಿಲ್ಲ, ನಿರೀಕ್ಷೆಯು ಅನುದಿನ ಹೆಚ್ಚಾಗಲಿ. ಯಾಹೇ ನೀನೇ ನನ್ನ ದೇವಾ, ತಲೆಮಾರು ತಲೆಮಾರಿಗೂ ಯಾರೇ ನೀನೇ ನನ್ನ ಆಶ್ರಯ, ತಲೆಮಾರು ತಲೆಮಾರಿಗೂ ನೀನು ಕಳಿಸುವುದಿಲ್ಲ, ನೀನಿದ್ರಿಸುವುದಿಲ್ಲ. ಇಸ್ರಾಯೇಲಿನ ಪರಿಪಾಲಕನೇ ನೀನು ಕಳಿಸುವುದಿಲ್ಲ, ನೀನಿದ್ರಿಸುವುದಿಲ್ಲ. ಇಸ್ರಾಯೇಲಿನ ಪರಿಪಾಲಕನೇ. ಹಲ್ಲೆಲೂಯಾ, ಹಲ್ಲೆಲೂಯಾ ಯೇಸುವೇ. ಜೀವದಿಂದ ಎದ್ದ ಯೇಸುವೇ ಕರ್ತನೇ, ಹಾಲೆಲೂಯ. ನಿಮ್ಮನ್ನು ಆರಾಧಿಸುತ್ತಿದ್ದೇವೆ ಕರ್ತನೇ, ಹಾಲೆಲೂಯ. ಯೇಸುವೇ, ನೀನು ಮರಣವನ್ನು ಜಯಿಸಿ ಮೂರನೇ ದಿನ ಎದ್ದು ಬಂದದಕ್ಕಾಗಿ ಸ್ತೋತ್ರ ಕರ್ತನೇ, ಹಾಲೆಲೂಯ. ಯೇಸುವೇ ಸ್ತೋತ್ರ ಕರ್ತನೇ, ಜೀವದ ಅಧಿಪತಿ ನಿಮ್ಮನ್ನೇ ನಾವು ಆರಾಧಿಸುತ್ತಿದ್ದೇವೆ, ಹಾಲೆಲೂಯ, ಹಲ್ಲೆಲೂಯ, ಹೋಸನ್ನ, ಹಾಲೆಲೂಯ, ಹಾಲೆಲೂಯ. ಜೀವದಿಂದೆದ್ದವನೇ ನಿನ್ನ ಆರಾಧನೆ ಮಾಡುವೆ. ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಜೀವದಿಂದೆದ್ದವನೇ ಆರಾಧನೆ ಮಾಡುವೆ. ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ, ಹೋಸನ್ನ, ಹಲ್ಲೆಲೂಯಾ, ಹೋಸನ್ನ, ಹಲ್ಲೆಲೂಯಾ, ಹೋಸನ್ನ, ಹಲ್ಲೆಲೂಯಾ, ಹೋಸನ್ನ. ಮರಣವಾಗಿದ್ದವನೇ, ಮರಣವ ಗೆದ್ದವನೇ ನಿನ್ನ ಆರಾಧನೆ ಮಾಡುವೆ. ಪಾತಾಳವ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆ. ಮರಣವ
ದೇವರೇ ಸ್ತೋತ್ರ. ಯೇಸುವೆ, ಇಷ್ಟು ಸಮಯ ಕರ್ತನೆ ಹಾಲೆಲೂಯ ನಿಮ್ಮನ್ನು ಕರ್ತನೆ ಸ್ತುತಿಸಲು ಕರ್ತನೆ ಆರಾಧಿಸಲು ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ನಮ್ಮೊಂದಿಗಿದ್ದು ಕರ್ತನೆ ನಮ್ಮನ್ನು ಕರ್ತನೆ ಆರಾಧನೆಯಲ್ಲಿ ನೀನು ಬಲಪಡಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸುವೆ ಕರ್ತನೆ ಹಾಲೆಲೂಯ ಕರ್ತನೆ ಯೇಸುವೆ ನಮ್ಮ ದೇವರೇ ಕರ್ತನೆ ಮುಂದಿನ ಸಮಯದಲ್ಲಿ ಕರ್ತನೆ ದೇವರ ಸೇವಕರ ಮುಖಾಂತರವಾಗಿ ನಮ್ಮೊಂದಿಗೆ ಮಾತನಾಡು ಕರ್ತನೆ ಸ್ತೋತ್ರ. ಅವರನ್ನು ಬಲಪಡಿಸು ಕರ್ತನೆ. ಹಾಲೆಲೂಯ ಕರ್ತನೆ ಯೇಸುವೆ ಹಾಲೆಲೂಯ. ಸಂದೇಶವು ಈ ಆರಾಧನೆ ಕರ್ತನೆ ಯೇಸಪ್ಪ ಅನೇಕ ಜನರು ಕರ್ತನೆ ಹಾಲೆಲೂಯ ನೋಡುವವರಿಗೆ ಎಲ್ಲ ಕರ್ತನೆ ಇದೊಂದು ಬಿಡುಗಡೆ ಆಗಬೇಕು ದೇವರೇ ಸ್ತೋತ್ರ. ಹಾಲೆಲೂಯ. ಅದ್ಭುತಗಳನ್ನು ಮಾಡು ಕರ್ತನೆ ಸ್ತೋತ್ರ. ನಿನ್ನ ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಎಷ್ಟು ಸಮಯ ದೇವರೇ ನಮ್ಮೊಂದಿಗೆ ನಿನ್ನ ದೇವರೇ ಹಾಲೆಲೂಯ ಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ಎಲ್ಲವೂ ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇನೆ ದೇವರೇ ಸ್ತೋತ್ರ. ಹಾಲೆಲೂಯ. ಪ್ರಾರ್ಥನೆ ಕೇಳಿ ಕೃಪೆಗಾಗಿ ಸ್ತೋತ್ರ ತಂದೆ. ಯೇಸು ನಾಮದಲ್ಲಿ ಬೇಡಿ ತಂದೆಯಾದ ದೇವರೇ, ಆಮೆನ್, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಈ ಆರಾಧನಾ ಕೂಟಕ್ಕೆ ಸೇರಿ ಬಂದಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪ್ರೀತಿಯ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ ಪ್ರಾರ್ಥಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥವರಾಗಿರೋಣ ಮತ್ತು ದೇವರ ವಾಕ್ಯದ ಮೂಲಕ ನಾವು ಆಶೀರ್ವದಿಸಲ್ಪಡುವಂಥವರಾಗಿರೋಣ. ನಾವು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥ ವಾಕ್ಯ ಇಬ್ರಿಯ ಪತ್ರಿಕೆ ಅದರ 11ನೇ ಅಧ್ಯಾಯ 26ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳೋಣ. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು, ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಭಾಗ ಈ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ ನಂಬಿಕೆಯ ಕುರಿತಾಗಿ ಹೇಳುವಂಥ ಅಧ್ಯಾಯ. ಇನ್ನು ಯಾವ ರೀತಿಯಾಗಿ ನಂಬಿಕೆಯ ವೀರರುಗಳು ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಅಥವಾ ಯೇಸು ಕ್ರಿಸ್ತನು ಲೋಕಕ್ಕೆ ಬರುವುದಕ್ಕಿಂತ ಮುಂಚಿನ ಕಾಲದಲ್ಲಿ ಇಸ್ರಾಯೇಲ್ಯರ ಆ ಒಂದು ಕುಲದಲ್ಲಿ ಅಥವಾ ಇಸ್ರಾಯೇಲ್ಯರ ಪಿತೃಗಳು ಅಥವಾ ಮೂಲ ಪಿತೃಗಳ ಕಾಲದಲ್ಲಿ ಯಾವ ರೀತಿಯಾಗಿ ನಂಬಿಕೆಯಲ್ಲಿ ನಡೆದರು, ನಂಬಿಕೆಯಿಂದ ಜೀವಿಸಿದರು, ನಂಬಿಕೆಯಿಂದ ಅಭಿವೃದ್ಧಿ ಹೊಂದಿದರು, ನಂಬಿಕೆಗೋಸ್ಕರ ಕಷ್ಟಪಟ್ಟರು, ನಂಬಿಕೆಯಿಂದ ಅದ್ಭುತ ಕಾರ್ಯಗಳನ್ನು ಯಾವ ರೀತಿ ಮಾಡಿದರು ಎಂಬುದನ್ನು ವಿವರಿಸಿ ನಮ್ಮನ್ನು ನಂಬಿಕೆಗೋಸ್ಕರ ಉತ್ತೇಜಿಸುವಂಥ ವಾಕ್ಯಗಳನ್ನು ನಾವು ಈ ಅಧ್ಯಾಯದಲ್ಲಿ ಒಳಗೊಳಿಸಲಾಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗೆ ಹೇಳ್ತಾ ಬರುವಾಗ ಇಲ್ಲಿ ಪ್ರವಾದಿಯಾಗಿದ್ದಂಥ ಹಳೆ ಒಡಂಬಡಿಕೆಯ ಅಥವಾ ಬೈಬಲಿನ ಅತಿ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಒಬ್ಬರಾದಂಥ ಮೋಶೆಯ ಬಗ್ಗೆ, ಮೋಶೆಯ ಜನನ ಬಾಲ್ಯ ಜೀವಿತದ ಬಗ್ಗೆ, ಅವ್ರ ನಂಬಿಕೆಯಿಂದ ಯಾವ ರೀತಿಯಾಗಿ ಹೆಜ್ಜೆಗಳನ್ನು ಇಟ್ಟರು ಎಂಬುದಾಗಿ ಅಲ್ಲಿ ಹೇಳಲಾಗುತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನೋಡ್ತೇವೆ, ಈ ಮೋಶೆ ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದು ಎಣಿಸಿಕೊಂಡನು. ನೋಡಿ, ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಅಂತ ಯಾಕೆ ಹೇಳಲಾಗಿದೆ? ಅನೇಕ ಪಂಡಿತರುಗಳು ಈ ರೀತಿಯಾಗಿ ಅಭಿಪ್ರಾಯ ಪಡುವವರಾಗಿದ್ದಾರೆ ಸತ್ಯವೇದದ ಮತ್ತು ಚರಿತ್ರೆಯ ಆಧಾರದಲ್ಲಿ. ಈತನನ್ನು ಈ ಮೋಶೆಯನ್ನು ಬೆಳೆಸಿದ್ದು ಫರೋಹನ ಮಗಳು. ಆತ ಅರಮನೆಯಲ್ಲಿ ಫರೋಹನ ಮಗಳ ಮಗ ಅಥವಾ ರಾಜಕುಮಾರನಾಗಿ ಬೆಳೆದಂಥವನು. ಆ ಕಾಲದಲ್ಲಿ ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದರು. ಮೂಲದಲ್ಲಿ ಅವರು ಐಗುಪ್ತ ದೇಶಕ್ಕೆ ಗುಲಾಮರಾಗಿ ಹೋದದ್ದಲ್ಲ, ಅವರು ಆ ದೇಶದಲ್ಲಿ ಉಳಿದುಕೊಳ್ಳುವುದಕ್ಕೆ ಹೋದಂಥವ್ರು ಬರಗಾಲದ ಸಮಯದಲ್ಲಿ. ಅದಕ್ಕಿಂತ ಮುಂಚಿತವಾಗಿ ದೇವರು ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಕಳಿಸಿದ್ದರು. ಆತ ಹೋಗಿದ್ದು ಆ್ಯಕ್ಚುಲಿ ಗುಲಾಮನಾಗಿ. ನಂತರ ಆತ ಐಗುಪ್ತ ದೇಶದ ಸರ್ವಾಧಿಕಾರಿ, ಪ್ರಧಾನಮಂತ್ರಿ ಅಥವಾ ಫರೋಹನನ್ನು ಬಿಟ್ಟರೆ ಅತ್ಯಂತ ಅಧಿಕಾರವುಳ್ಳ ವ್ಯಕ್ತಿಯಾಗಿ ಮಾರ್ಪಡ್ತಾನೆ. ಆತನ ಕಾಲದಲ್ಲಿ ಐಗುಪ್ತ ದೇಶ ದೊಡ್ಡ ಬರಗಾಲದಿಂದ ಒಂದು ಬಿಡುಗಡೆಯನ್ನು ಹೊಂದಿಕೊಂಡಿತ್ತು. ಅಥವಾ ಬರಗಾಲದ ಕಾಲದಲ್ಲಿ ಈ ಯೋಸೇಫನ ಕಾಲದಲ್ಲಿ ಬರಗಾಲದಿಂದ ಐಗುಪ್ತಿಯರು ಪಾರಾದರು. ನಂತರ ಅನೇಕ ವರ್ಷಗಳ ಕಾಲ ಯೋಸೇಫ ಮತ್ತು ಉಳಿದ ಇಸ್ರಾಯೇಲ್ಯರು, ಆತನ ಸಹೋದರರ ಕುಟುಂಬಗಳು
ಒಳ್ಳೆಯ ಒಂದು ರಾಜಕೀಯ ಅಥವಾ ರಾಜೋಚಿತವಾದಂಥ ಒಂದು ಜೀವಿತವನ್ನು ಆ ದೇಶದಲ್ಲಿ ಮಾಡಿದರು. ನಂತರ ಹೊಸ ರಾಜವಂಶ ಬರ್ತದೆ, ಹೊಸ ಫರೋಹ ಬರ್ತಾನೆ. ಅವನು ಇಸ್ರಾಯೇಲ್ಯರನ್ನು ಅರಿಯದವನು. ಇಸ್ರಾಯೇಲ್ಯರು ಅಷ್ಟೊತ್ತಿಗೆ ಐಗುಪ್ತ ದೇಶದಲ್ಲಿ ದೊಡ್ಡ ಜನಸಂಖ್ಯೆಯಾಗಿ ಬೆಳೆದಿದ್ದರು. ಇಸ್ರಾಯೇಲ್ಯರು ಗುಲಾಮತನಕ್ಕೆ ಹೋಗಬೇಕಾಗಿ ಬಂತು. ಅವರನ್ನು ಬಿಟ್ಟು ಕೆಲಸ ಮಾಡಿಸಿ, ಅವ್ರನ್ನ ದುಡಿಸಿ ದಣಿಸಿ ಅವ್ರನ್ನ ನಿರ್ನಾಮ ಮಾಡುವುದಕ್ಕೆ ಅವರು ಆಟ ಮಾಡ್ತಾ ಇದ್ದಾರೆ ಅಥವಾ ಪಣ ತೊಟ್ಟಿದ್ದಾರೆ. ಇನ್ನು ನಾವು ನೋಡ್ತೇವೆ, ಮೋಶೆ ಹುಟ್ಟಿದ ಕಾಲದಲ್ಲಿ ಎಲ್ಲ ಇಸ್ರಾಯೇಲ್ಯರ ಗಂಡು ಮಕ್ಕಳನ್ನು, ಗಂಡು ಕೂಸುಗಳನ್ನು ನೈಲ್ ನದಿಗೆ ಬಿಸಾಡಬೇಕು ಎಂಬಂಥ ಒಂದು ಕಾಯ್ದೆಯನ್ನು ಮಾಡಿದ್ದರು. ಅಂಥ ಸಂದರ್ಭದಲ್ಲಿ ಮೋಶೆ ಹುಡ್ತಾ ಇದ್ದಾನೆ. ಆದರೆ 3 ತಿಂಗಳು ತಂದೆ ತಾಯಿಗಳು ಬಚ್ಚಿಟ್ಟರು. ಕೊನೆಗೆ ಬಚ್ಚಿಡಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಬಂದಾಗ ಒಂದು ಪೆಟ್ಟಿಗೆಯೊಳಗೆ ಮಲಗಿಸಿ ನೈಲ್ ನದಿಯಲ್ಲಿ ಫರೋಹನ ಮಗಳು ಸ್ನಾನಕ್ಕೆ ಬರುವಂಥ ಸ್ಥಳದಲ್ಲಿ ಆ ಜಂಬೂ ಹುಲ್ಲು ಅಥವಾ ಅಲ್ಲಿದ್ದಂಥ ಆ ಒಂದು ಹೊಳೆಯ ತೀರದಲ್ಲಿ ಆ ಪೆಟ್ಟಿಗೆಯನ್ನು ಇಡ್ತಾರೆ. ಫರೋಹನ ಮಗಳು ನೋಡಿ ಆ ಮಗುವಿನ ಮೇಲೆ ದೇವರ ಕೃಪೆಯಿಂದ ಕರುಣೆಯನ್ನು ತೋರಿಸಿ ಆ ಮಗುವನ್ನು ತನ್ನ ಮಗನಾಗಿ ಬೆಳೆಸಿ ಮೋಶೆ ಎಂದು ಹೆಸರಿಡ್ತಾಳೆ, ನೀರಿನಿಂದ ಎಳೆದಿದ್ದೇನೆ ಎಂಬುದಾಗಿ. ನೋಡಿ, ಇನ್ನೂ ಕೂಡ ಚರಿತ್ರೆಗಳು ಹಾಗೆ ಮುಂದುವರಿತಾವೆ. ಎದೆ ಹಾಲು ಕೊಟ್ಟು ಬೆಳೆಸಲಿಕ್ಕೆ ಕೊನೆಗೆ ದೇವರ ಕೃಪೆಯಿಂದ ಆ ಮಗುವಿನ ತಾಯಿಗೆ ಆ ಒಂದು ಸೌಭಾಗ್ಯ ಒದಗಿ ಬರ್ತದೆ. ನೋಡಿ, ದೇವರು ಮಾಡುವಂಥ ಅದ್ಭುತಗಳು ಹೀಗೆ. ಆಕೆ ಅದಕ್ಕಾಗಿ ಆ ಕಾಲದ ಸರ್ಕಾರದಿಂದ, ಫರೋಹನ ಒಂದು ರಾಜ ಆ ಮನೆತನದಿಂದ ಅಥವಾ ಫರೋಹನ ಸರ್ಕಾರದಿಂದ ಸಂಬಳ ಪಡೀತಾಳೆ. ಸ್ವಂತ ತಾಯಿ ಮಗುವಿಗೆ ಎದೆ ಹಾಲು ಕೊಟ್ಟು ಬೆಳೆಸುವುದಕ್ಕೆ ಸಂಬಳವನ್ನು ಪಡೆದುಕೊಂಡಂಥದ್ದು ಬಹಳ ವಿಶಿಷ್ಟವಾದಂಥ ವಿಚಿತ್ರವಾದಂಥ ಒಂದು ಅನುಭವ. ಅದು ದೇವರು ಮಾಡುವಂಥ ಕಾರ್ಯ. ಇರಲಿ, ಆತ ರಾಜಕುಮಾರನಾಗಿ ಬೆಳೀತಾನೆ. ನಾವು ಅಪೊಸ್ತಲ ಕೃತ್ಯದಲ್ಲಿ ನೋಡ್ತೇವೆ, ಐಗುಪ್ತದ ಎಲ್ಲ ಜ್ಞಾನವನ್ನು ಆತ ಸಂಪಾದಿಸಿಕೊಂಡಿದ್ದ. ಆತನಿಗೆ ಎಲ್ಲ ರೀತಿಯ ಜ್ಞಾನ, ಐಗುಪ್ತದ ಸಕಲ ಜ್ಞಾನ ಆತನಿಗೆ ಸಿಕ್ಕಿತ್ತು. ಆತ ಮಾತಿನಲ್ಲಿ ಹೌದು ಎಲ್ಲ ರೀತಿಯ ಕಾರ್ಯಗಳಲ್ಲಿ ಸಮರ್ಥನಾಗಿದ್ದ, ಬಹಳ ಪ್ರಸಿದ್ಧನ ಅಥವಾ ಎಲ್ಲ ರೀತಿಯಲ್ಲಿ ಜ್ಞಾನಿಯಾಗಿದ್ದ. ನೋಡಿ, ಅದನ್ನು ನಾವು ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 21-22ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆಮೇಲೆ ಅವನನ್ನು ಹೊರಗೆ ಹಾಕಿದಾಗ ಫರೋಹನ ಮಗಳು ಅವನನ್ನು ಎತ್ತಿಕೊಂಡು ಹೋಗಿ ತನ್ನ ಮಗನಾಗಿ ಸಾಕಿದಳು. ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. ನೋಡಿ, ಸರ್ವ ವಿದ್ಯೆಗಳಲ್ಲಿ ಆತ ಏನಾಗ್ತಾನೆ? ಪಾರಂಗತನಾಗ್ತಾನೆ. ಸರ್ವ ವಿದ್ಯೆಗಳಲ್ಲಿ ಉಪದೇಶ ಹೊಂದಿ ಮಾತಿನಲ್ಲಿಯೂ ಕಾರ್ಯದಲ್ಲಿಯೂ ಆತ ಸಮರ್ಥನಾಗ್ತಾನೆ. ನೋಡಿ, ಅನೇಕ ಪಂಡಿತರುಗಳು ಈ ರೀತಿಯಾಗಿ ಹೇಳುವವರಾಗಿದ್ದಾರೆ. ಮೋಶೆ ಮುಂದಿನ ರಾಜನಾಗಲಿಕ್ಕೆ ಎಲ್ಲ ಅವಕಾಶ ಇತ್ತು. ಯಾಕಂತೇಳಿದರೆ ಆ ಕಾಲದಲ್ಲಿ ಮಗಳ ಮಕ್ಕಳು ಅಥವಾ ಕುಟುಂಬದಲ್ಲೇ ಮದುವೆ ಆಗ್ತಾಯಿದ್ರು. ಇನ್ನು ಅಲ್ಲಿ ಹುಟ್ಟಿದಂಥ ಮಕ್ಕಳೇ ಮುಂದಿನ ಫರೋಹರು ಆಗ್ತಾಯಿದ್ರು. ಮೋಶೆ ಬಹಳ ಸಮರ್ಥನಾಗಿದ್ದ, ಮಾತಿನಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾಗಿದ್ದ. ಆತನನ್ನು ಸೋಲಿಸುವುದಕ್ಕೆ, ಮಾತಿನಲ್ಲಾಗಲಿ ಕಾರ್ಯಗಳಲ್ಲಾಗಲಿ ಸೋಲಿಸಲಿಕ್ಕೆ, ಹಿಂದೆ ಹಾಕಲಿಕ್ಕೆ ಐಗುಪ್ತ ದೇಶದಲ್ಲಿ ಯಾರೂ ಇರಲಿಲ್ಲ. ಅಷ್ಟೇ ಅಲ್ಲ, ಅರಮನೆಯಲ್ಲೂ ಇರಲಿಲ್ಲ. ಆತ ರಾಜಕುಮಾರನಾಗಿಯೇ ಬೆಳೆದದ್ದು, ಎಲ್ಲ ವಿದ್ಯೆ ಹೊಂದಿಕೊಂಡಿದ್ದ. ಆದರೆ ಆತ ದೊಡ್ಡವನಾದಾಗ ಆತ ದೇವರ ವಾಕ್ಯವನ್ನು ತಿಳಿದುಕೊಂಡ ಅಥವಾ ದೇವರ ಬಗ್ಗೆ ತಿಳಿದುಕೊಂಡಂಥ ಆತ ನಿರ್ಧಾರ ಮಾಡ್ತಾ ಇದ್ದಾನೆ, ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ನಾನು ಫರೋಹ ಆಗ್ಬೋದು. ಫರೋಹ ಆದರೆ ಆ ಕಾಲದಲ್ಲಿ ಒಬ್ಬ ವ್ಯಕ್ತಿ ಫರೋಹನಾದ ಕೂಡಲೇ ಅವನು ಮಾಡುವಂಥ ದೊಡ್ಡ ಕೆಲಸ ಯಾವುದು ಅಂತೇಳಿದರೆ, ತನ್ನ ಸಮಾಧಿಗೋಸ್ಕರ ಪಿರಮಿಡ್ ಕಟ್ಟುವ ಕೆಲಸವನ್ನು ಮಾಡ್ತಾಯಿದ್ರು. ಒಬ್ಬ 25 ವರ್ಷ 30 ವರ್ಷ ಫರೋಹನಾಗಿದ್ದರೆ ಅವನು ಆಗಿನಿಂದಲೇ ಇಡೀ ಐಗುಪ್ತ ದೇಶದ ಬಹುಪಾಲು ಜನರನ್ನು ತೆಗೆದುಕೊಂಡು ಕಲ್ಲುಗಳನ್ನು ಕೆತ್ತಿಸಿ, ಕಲ್ಲುಗಳನ್ನು ತರಿಸಿ, ಕಲ್ಲುಗಳನ್ನು ಕೆತ್ತಿಸಿ, ಬಹಳ ಆ ಕಾಲದ ಪ್ರಸಿದ್ಧವಾದ ಎಂಜಿನಿಯರಿಂಗ್ ವಿದ್ಯೆ. ನೋಡಿ, ಆ ಪಿರಮಿಡ್ಡುಗಳ ಆ ಒಂದು ಆಕಾರವಿರಬಹುದು, ಅದರೊಳಗಿನ ಕೋಣೆಗಳಾಗಿದ್ದಿರಬಹುದು, ಅದನ್ನು ಕಲ್ಲುಗಳನ್ನು ಎತ್ತಿ ಮೇಲೆ ಇಟ್ಟಿದ್ದಾಗಿದ್ದಿರಬಹುದು. ಅದೆಲ್ಲ ಇವತ್ತಿಗೆ ಕೂಡ
ನಿಗೂಢವಾಗಿರುವಂಥ ವಿದ್ಯೆಗಳು, ಅಥವಾ ಹೇಗೆ ಇಷ್ಟೊಂದು ಮಾಡಲಿಕ್ಕೆ ಸಾಧ್ಯವಾಯಿತು, ಹೇಗೆ ಇಂಥ ಬೃಹತ್ ಗಾತ್ರದ ಕಲ್ಲುಗಳನ್ನು ತುದಿಯವರೆಗೆ ಏರಿಸಿದರು, ಎಲ್ಲಿಂದ ಈ ಕಲ್ಲುಗಳನ್ನು ತಂದರು, ಹೇಗೆ ಈ ಕಲ್ಲುಗಳನ್ನು ಎಳೆದುಕೊಂಡು ಬಂದರು ಅಥವಾ ಹೊತ್ತುಕೊಂಡು ಬಂದರು, ಹೇಗೆ ಎತ್ತಿಟ್ಟರು, ಅದರೊಳಗೆ ರೂಮ್ಗಳನ್ನು ಹೇಗೆ ಮಾಡಿದರು. ನೋಡಿ, ಇದೆಲ್ಲ ಬಹಳ ಎಂಜಿನಿಯರಿಂಗ್ ವಿಸ್ಮಯಗಳು ಎಂಬುದಾಗಿ. ರಾಜ ಇದನ್ನೇ ಮಾಡ್ತಿದ್ದ. ಒಂದು ತನಗೋಸ್ಕರ ಒಂದು ದೊಡ್ಡ ಸಮಾಧಿಯಾದಂಥ ಪಿರಮಿಡ್ ಮತ್ತು ಅದರೊಳಗೆ ಇಡತಕ್ಕಂಥ ಬೆಳ್ಳಿ ಬಂಗಾರ, ಅದರ ಪಾತ್ರೆಗಳು, ಅದರ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿಕೊಳ್ತಾ ಇದ್ರು. ಜೀವಿಸಿದ ಕಾಲವೆಲ್ಲ ಬಹಳ ಐಷಾರಾಮಿಯಾದಂಥ ಸುಖಭೋಗದ ಜೀವಿತ, ಬೇಕಾದಷ್ಟು ಸುಖಭೋಗದ ಜೀವಿತ, ಮತ್ತು ಸತ್ತ ಮೇಲೆ ತಿರುಗಿ ಬರ್ತಾನೆ, ಅಲ್ಲೇ ಬದುಕ್ತಾನೆ, ಜೀವಂತ ಇರ್ತಾನೆ ಎಂಬ ನಿರೀಕ್ಷೆ ಇಟ್ಟುಕೊಂಡು ಆ ಪಿರಮಿಡ್ ಒಳಗೆ ಅವನು ರಾಜನಾಗಿ ಇರಬೇಕು ಎಂಬ ಕಾರಣಕ್ಕಾಗಿ ಅವರು ಪಿರಮಿಡ್ ಮಾಡಿ ಅದರೊಳಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿರ್ತಾಯಿದ್ರು. ನೋಡಿ, ಅದನ್ನೇ ಅಲ್ಲಿ ಹೇಳಲಾಗಿದೆ, ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ. ನೋಡಿ, ಇದೆಲ್ಲ ಈ ಲೋಕಕ್ಕೆ ಸೀಮಿತವಾದದ್ದು. ಆದರೆ ಆತ ನಿರ್ಧಾರ ಮಾಡ್ತಾನೆ, ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ನೋಡಿ, ಆಗ ಇನ್ನೂ ಕ್ರಿಸ್ತನು ಭೂಮಿಗೆ ಬಂದಿರಲಿಲ್ಲ. ಕ್ರಿಸ್ತನು ಭೂಮಿಗೆ ಬರುವುದಕ್ಕಿಂತ ಸುಮಾರು 1550 ಅಥವಾ 1600 ವರ್ಷಗಳ ಹಿಂದಿನ ಮಾತು. ಈ ಘಟನೆಗಳು ನಡೀತಾ ಇರುವಂಥದ್ದು ಕ್ರಿಸ್ತಪೂರ್ವ 1500 ವರ್ಷಗಳ ಹಿಂದೆ. ನೋಡಿ, ಆಗ ಇನ್ನೂ ಕ್ರಿಸ್ತನು ಲೋಕಕ್ಕೆ ಬರದಿದ್ದರೂ ಕ್ರಿಸ್ತನ ಆತ್ಮನು ಆಗಲೂ ಕಾರ್ಯ ಮಾಡ್ತಾ ಇದ್ದನು. ಇನ್ನು ಯೇಸು ಸ್ವಾಮಿ ತನಗೆ ಪ್ರಶ್ನೆ ಹಾಕ್ತಿದ್ದಂಥ ಇಸ್ರಾಯೇಲರಿಗೆ, ಯಹೂದ್ಯರಿಗೆ ಹೇಳ್ತಾ ಇದ್ದಾರೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದ ನಾನು ಇದ್ದೇನೆ, ನಾನು ಇದ್ದೇನೆ. ದೇವರು ಯಾವಾಗಲೂ ಇದ್ದರು. ಆದರೆ ಅವರು ಮನುಷ್ಯರಾಗಿ ಪ್ರವಾದನೆಯ ಮಾತುಗಳ ಪ್ರಕಾರವಾಗಿ, ಶಾಸ್ತ್ರದಲ್ಲಿ ಬರದ ಪ್ರಕಾರವಾಗಿಯೇ ಅವರು ಸ್ತ್ರೀಯಲ್ಲಿ ಹುಟ್ಟಿದವರಾಗಿ ಬಂದರು. ಶಾಸ್ತ್ರದ ಪ್ರಕಾರ ಅವರು ದೇವರ ವಾಕ್ಯದಲ್ಲಿ ಹೇಳ್ತದೆ. 1 ಕೊರಿಂಥ್ಯ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಶಾಸ್ತ್ರದಲ್ಲಿ ಬರದ ಸಂಗತಿಗಳ ಆಧಾರದಲ್ಲಿಯೇ ಅಥವಾ ಆ ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರವೇ ಅವರು ಹುಟ್ಟಿದ್ದು, ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರವೇ ಅವರು ತನ್ನ ಸೇವೆಯನ್ನೆಲ್ಲ ಮಾಡಿದ್ದು, ಬರೆದಿರುವ ಪ್ರಕಾರವೇ, ಹಳೆ ಒಡಂಬಡಿಕೆಯಲ್ಲಿ ಬರೆದಿರೋ ಪ್ರಕಾರವೇ ಅವರು ಮರಣ ಹೊಂದಿದರು. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದನೆ ಮಾಡಲ್ಪಟ್ಟಿರೋ ಪ್ರಕಾರವೇ ಅವರು ಮರಣವನ್ನು ಜಯಿಸಿ ಎದ್ದು ಬಂದರು ಎಂಬುದಾಗಿ. ಹಾಗೆ ಅವರು ಮೋಶೆಯ ನಂತರ 1500 ವರ್ಷಗಳ ನಂತರ ಹುಟ್ಟಿ ಬಂದರು. ಆದರೆ ಆಗಲೂ ಕ್ರಿಸ್ತನು ಇದ್ದನು. ಅಥವಾ ದೇವರ ವಾಕ್ಯದಲ್ಲಿ ಲೂಕನ ಪ್ರವಾದನೆಯಲ್ಲಿ ನೋಡ್ತೇವೆ, ಆತನ ಆ ಪ್ರಾರಂಭ ಅನಾದಿಯಾದದ್ದು, ಅಥವಾ ಕರ್ತನಾಗಿರುವ ಕ್ರಿಸ್ತನು ಎಂಬುದಾಗಿ. ಆತ ಕರ್ತನಾಗಿರುವ ಕ್ರಿಸ್ತನು, ದೇವರಾಗಿರುವ ಕ್ರಿಸ್ತನು ಭೂಮಿಯಲ್ಲಿ ಮನುಷ್ಯನಾಗಿ ಬಂದಿದ್ದಾನೆ. ಈಗ ನೋಡಿ, ಅಲ್ಲಿ ನೋಡ್ತೇವೆ, ಆತ ನೋಡಿ, ಆ ಕಾಲದಲ್ಲಿ ಕ್ರಿಸ್ತನು ಎಂಬಂಥದ್ದು ಪ್ರಕಟವಾಗದಿದ್ದರೂ ಕ್ರಿಸ್ತನ ಆತ್ಮವೇ ಆ ಕಾಲದಲ್ಲಿ ಎಲ್ಲವನ್ನ ಪ್ರಕಟಿಸ್ತಾ ಇದ್ದಿದ್ದು, ಪ್ರವಾದನೆ ಕೊಟ್ಟಿದ್ದು ಕ್ರಿಸ್ತನ ಆತ್ಮವೇ. ನೋಡಿ, ಕಾಲಮಾನಕ್ಕೆ ತಕ್ಕ ಹಾಗೆ ದೇವರು ತನ್ನ ಸ್ವಭಾವವನ್ನು ಜನರಿಗೆ ಪ್ರಕಟಿಸಿದನು. ನೋಡಿ, ನಾವು ಆದಿಕಾಂಡದಲ್ಲಿ ಮೊದಲ ಭಾಗದಲ್ಲಿ ನೋಡ್ತೇವೆ, ಏಲೋಹಿಮ್ ದೇವರು ಎಂಬುದಾಗಿ, ಸಮಸ್ತವನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನು. ನಂತರ ಎಲ್ ಶಡಾಯಿ ದೇವರು, ಅಂದರೆ ಆತ ಸರ್ವಶಕ್ತನು ಎಂಬುದಾಗಿ. ನಂತರದ ದಿನಗಳಲ್ಲಿ ಮೋಶೆ ಕೇಳ್ತಾನೆ, ಯಾರು, ನಿನ್ನ ಹೆಸರೇನು, ಏನು ಹೇಳಬೇಕು ಜನರಿಗೆ? ದೇವರು ಹೇಳ್ತಾರೆ, ನಾನು ಎಂಥವನಾಗಿದ್ದೇನೋ ಅಂಥವನೇ, ಇರುವಾತನೇ ಎಂಬುದಾಗಿ ಹೇಳಿಕೊಂಡು ದೇವರು ಹೇಳ್ತಾರೆ, ಯೆಹೋವ, ಅಂದರೆ ಯಾವಾಗಲೂ ಇರುವಾತನು. ನೋಡಿ, ಮುಂದೆ ನೋಡಿ, ಅದಕ್ಕಿಂತ ಹಿಂದೆ ಯಾಕೋಬ ಕೇಳ್ತಾನೆ, ನಿನ್ನ ಹೆಸರೇನು? ಆಗ ದೂತ ಹೇಳ್ತಾನೆ, ಯಾಕೆ ಕೇಳ್ತಿದ್ದೀಯ? ಅದು ಆಶ್ಚರ್ಯಕರವಾದದ್ದು. ನಂತರದ ದಿನಗಳಲ್ಲಿ ಮಾನೋಹ ಕೇಳ್ತಿದ್ದಾನೆ, ಏನು ನಿನ್ನ ಹೆಸರೇನು? ಅದು ಆಶ್ಚರ್ಯಕರವಾದದ್ದು, ಅತಿಶಯಕರವಾದದ್ದು. ಆದರೆ ಆ ಹೆಸರನ್ನು ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಿಸಲಾಯಿತು. ಭೂಮಿಗೆ ಮನುಷ್ಯನಾಗಿ ಬಂದಾಗ ಯೇಸು ಎಂದು ಹೆಸರಿಡಬೇಕು. ಆತನು ಕ್ರಿಸ್ತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಎನ್ನುವಂಥದ್ದು ಕೂಡ ಇನ್ನು ಯುಗ ಯುಗಾಂತರಗಳಲ್ಲಿಯೂ ಇರುವುದಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ನನ್ನ ಹೊಸ ಹೆಸರನ್ನು ನಾನು ಅವರಿಗೆ ಕೊಡುವೆನು, ಕಲ್ಲಿನ ಮೇಲೆ ಬರೆದು ಕೊಡುವೆನು ಎಂಬುದಾಗಿ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ನೋಡ್ತೇವೆ, ಮೋಶೆ
ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯು ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡಿದ್ದನು. ನೋಡಿ, ಕರ್ತನನ್ನು ಹಿಂಬಾಲಿಸುವಾಗ ಕ್ರಿಸ್ತನಲ್ಲಿ ಯಥಾರ್ಥ ಭಕ್ತರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡಿದಂಥ ಎಲ್ಲರೂ ಹಿಂಸೆಗೆ ಒಳಗಾಗ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನೋಡಿ, ನಾವು ಸ್ವಲ್ಪ ಕಲಬೆರಕೆ ಮಾಡುತ್ತಾ, ಸುಳ್ಳು ಹೇಳುತ್ತಾ, ಕಾಂಪ್ರಮೈಸ್ ಮಾಡುತ್ತಾ, ಅಥವಾ ದೇವರ ಬೋಧನೆ ದೇವರ ವಾಕ್ಯದೊಂದಿಗೆ ನಾವು ಏನಾದರೂ ಅದಕ್ಕೆ ಕೂಡಿಸುವಂಥದ್ದು, ತೆಗೆದುಹಾಕುವಂಥ ಕೆಲಸ ಮಾಡಿಕೊಂಡು ಅಲ್ಲ ಸಲ್ಲದನ್ನು ಇಲ್ಲದನ್ನು ಬೋಧನೆ ಮಾಡಲಿಕ್ಕೆ ಹೋದರೆ ಕೆಲವೊಮ್ಮೆ ಹಿಂಸೆಗಳು ಉಂಟಾಗದೇ ಇರಬಹುದು. ಪೌಲನು ಕೂಡ ಅದನ್ನೇ ಹೇಳುತ್ತಿದ್ದಾನೆ. ನಾವು ದೇವರ ವಾಕ್ಯಕ್ಕೆ ಏನು ಕೂಡಿಸುವವರಲ್ಲ, ಅಥವಾ ನಾವು ದೇವರ ವಾಕ್ಯಕ್ಕೆ ಕಲಬೆರಕೆ ಮಾಡುವವರಲ್ಲ. ಹಾಗಾದರೆ ನಮಗೆ ಯಾಕೆ ಹಿಂಸೆ? ಸತ್ಯವನ್ನು ಹೇಳುವಾಗ ಹಿಂಸೆ ಉಂಟಾಗ್ತದೆ, ಸತ್ಯಕ್ಕಾಗಿ ನಿಲ್ಲುವಾಗ ಹಿಂಸೆ ಉಂಟಾಗ್ತದೆ. ನಾವು ಆಚೆಗೂ ಒಂದು ಕಾಲಿಟ್ಟಿದ್ದೇವೆ, ಈಚೆಗೂ ಒಂದು ಕಾಲಿಟ್ಟಿದ್ದೇವೆ, ಆಚೆ ದೋಣಿಯಲ್ಲಿ ಕಾಲಿಟ್ಟಿದ್ದೇವೆ, ಈಚೆ ದೋಣಿಯಲ್ಲಿ ಕಾಲಿಟ್ಟಿದ್ದೇವೆ. ಅಂಥ ಪರಿಸ್ಥಿತಿ ಆಗಿರೋದಾದರೆ ಬಹಳ ಜನ ನಮಗೆ ಏನೂ ಹೇಳುವುದಿಲ್ಲ, ಸಂತೋಷ ಪಡ್ತಾರೆ. ನಾವು ನಿಮ್ಮ ಸಂಗಡ ಬರ್ತೇವೆ, ನೀವು ನಮ್ಮ ಸಂಗಡ ಬನ್ನಿ, ಭಾಳ ಸಂತೋಷ ಆಗ್ತದೆ. ಆಯಿತು, ನಿಮ್ಮ ಜೊತೆಗೆ ಮದ್ಯಪಾನವನ್ನು ಮಾಡ್ತೇವೆ, ನಮ್ಮ ಜೊತೆಗೆ ನೀವು ಪ್ರಾರ್ಥನೆಗೂ ಬನ್ನಿ. ತುಂಬ ಜನ ಕೆಲವೊಮ್ಮೆ ಬರಲಿಕ್ಕೆ ಸಿದ್ಧರಾಗ್ತಾರೆ. ಆದರೆ ಇಂಥ ದುರಾಚಾರಗಳನ್ನು ಬಿಟ್ಟು ದೇವರ ಕಡೆಗೆ ಬರುವಾಗ ನಮಗೆ ಹಿಂಸೆಗಳು, ಉಪದ್ರವಗಳು ಬರಬಹುದು. ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ, ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಭಯಪಡಬೇಡ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನೋಡಿ, ಇಲ್ಲಿ ಮೋಶೆ ಆತನಿಗೆ ಬೇಕಾದರೆ ಐಗುಪ್ತದ ಸರ್ವೈಶ್ವರ್ಯಗಳನ್ನು ಆದುಕೊಳ್ಳಬಹುದಾಗಿತ್ತು. ಆತನಿಗೆ ಗೊತ್ತಾಯಿತು ಈ ಐಶ್ವರ್ಯಗಳೆಲ್ಲ ಇಲ್ಲೇ ಉಳಿತದೆ. ಆ ಕಾಲದ ರಾಜರುಗಳು ಅಂದರೆ ಫರೋಹಂದಿರು, ಅವರು ದೊಡ್ಡ ಪಿರಮಿಡ್ಗಳನ್ನು ಕಟ್ಟಿದ್ದಾರೆ ಎಂಬುದಾಗಿ ನೋಡಿದ್ದೇವೆ. ಇವತ್ತು ಕೂಡ ಅನೇಕ ಪಿರಮಿಡ್ಗಳಿದ್ದಾವೆ, ಕೆಲವೊಂದು ಇಲ್ಲ. ಆದರೆ ಆ ಪಿರಮಿಡ್ ಒಳಗೆ ಎಷ್ಟೋ ನೂರಾರು ಕೋಣೆಗಳು ಅಥವಾ ದೊಡ್ಡ ದೊಡ್ಡ ಕೋಣೆಗಳು. ಆ ಕೋಣೆಯನ್ನೆಲ್ಲ ಐಶ್ವರ್ಯದಿಂದ, ಬೆಳ್ಳಿ, ಬಂಗಾರ, ವಿಶೇಷವಾಗಿ ಬಂಗಾರದ ಟೇಬಲ್ನಿಂದ ಹಿಡಿದು ಬಂಗಾರದ ಕುರ್ಚಿಗಳು, ಬೇಕಾದಷ್ಟು ನಾಣ್ಯಗಳು, ಪಾತ್ರೆಗಳು. ಇನ್ನು ಒಬ್ಬ ಫರೋಹ ಸತ್ತರೆ, ಸಮಾಧಿ ಮಾಡಿದರೆ ಆತನೊಂದಿಗೆ ಜೀವಂತ ವ್ಯಕ್ತಿಗಳನ್ನು ಕೂಡ ಅಲ್ಲಿ ಇಡ್ತಾಯಿದ್ರು. ಅಂದರೆ ಅವರು ನೆನೆಸಿದ್ರು, ಇವನು ಎದ್ದು ಬಂದಾಗ ಈತನಿಗೆ ಉಪಚಾರ ಮಾಡಲಿಕ್ಕೆ ಜನ ಬೇಕು ಎಂಬುದಾಗಿ. ಎಲ್ಲ ಸತ್ತು ಹೋದರು ಅದರೊಳಗೆ. ಇಂದಿನವರೆಗೆ ಯಾರೂ ಎದ್ದು ಬರಲಿಲ್ಲ. 3000 4000 ವರ್ಷಗಳು ಆಯಿತು. ಕೆಲವೊಂದು 3000 3500 ವರ್ಷಗಳಾಯಿತು. ಕೆಲವೊಂದು ಡೆಡ್ ಬಾಡೀಸ್, ಅದಕ್ಕೆ ಬೇಕಾದಂಥ ಸುಗಂಧ ದ್ರವ್ಯ ಅಥವಾ ಔಷಧಗಳನ್ನು ಲೇಪನ ಮಾಡಿರೋದ್ರಿಂದ ಅದು ಆ ಒಂದು ಲೇಪಿಸಲ್ಪಟ್ಟ ಪರಿಸ್ಥಿತಿಯಲ್ಲಿ, ಸುತ್ತಲ್ಪಟ್ಟ ಪರಿಸ್ಥಿತಿಯಲ್ಲಿ ಮಮ್ಮಿಗಳಾಗಿ ಇವತ್ತು ಕೂಡ ಸಿಗ್ತಾ ಇದ್ದಾವೆ. 3500-4000 ವರ್ಷಗಳ ಹಿಂದಿನ ಅನೇಕ ವ್ಯಕ್ತಿಗಳ ಅಥವಾ ರಾಜರುಗಳ ಬಾಡಿಗಳು ಮಮ್ಮಿಗಳಾಗಿ ಅದು ಸಿಗ್ತಾ ಇದ್ದಾವೆ. ಯಾರೂ ಎದ್ದು ಬರಲಿಲ್ಲ. ನೋಡಿ, ಈ ಮೋಶೆ ಅಂಥ ಒಂದು ಧನವನ್ನು, ಐಶ್ವರ್ಯವನ್ನು ಆರಿಸಿಕೊಳ್ಳಬಹುದಾಗಿತ್ತು. ಆದರೆ ಆತ ನೆನೆಸ್ಕೊಳ್ತಾನೆ, ಇಲ್ಲ, ನಾನು ಕ್ರಿಸ್ತನ ನಿಮಿತ್ತ ನಿಂದೆಯನ್ನು ಆರಿಸಿಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಾಕಂದರೆ ವಾಕ್ಯದಲ್ಲಿ ನೋಡ್ತೇವೆ, ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕರ್ತನನ್ನು ಆರಿಸಿಕೊಳ್ಳೋದಾದರೆ ಕೆಲವೊಮ್ಮೆ ಈ ಲೋಕದ ಸುಖಗಳು, ಈ ಲೋಕದ ಸುಖಭೋಗಗಳನ್ನು ನಾವು ಆರಿಸಿಕೊಳ್ಳದೆ ಕರ್ತನನ್ನು ಆರಿಸಿಕೊಳ್ಳುವಾಗ ಈ ಲೋಕದ ಸುಖಭೋಗಗಳು, ಕೆಲವೊಂದು ಬೇಡದಂಥ ಸುಖಭೋಗಗಳು, ಕೆಲವೊಂದು ಕೇವಲ ಶಾರೀರಿಕವಾದಂಥ ಒಂದು ಸುಖಭೋಗದ ಜೀವಿತ ನಮಗೆ ಕೆಲವೊಮ್ಮೆ ಸಿಗದಿದ್ದರೂ ಕೂಡ, ನೋಡಿ, ಎಲ್ಲ ಸುಖಭೋಗಗಳು ಒಳ್ಳೆಯದಲ್ಲ. ಒಳ್ಳೆಯ ಆಹಾರ, ಒಳ್ಳೆಯ ಬಟ್ಟೆ, ಒಳ್ಳೆಯ ಮನೆ ಇದ್ದರೆ ತೊಂದರೆ ಇಲ್ಲ. ಆದರೆ ಈ ಲೋಕದ ಎಲ್ಲ ಸುಖಭೋಗಗಳು ಅಂತ ಹೇಳುವಂಥದ್ದು ಮನುಷ್ಯನಿಗೆ ಅವಶ್ಯವಿಲ್ಲದಂಥ ಸುಖಭೋಗಗಳೇ ಆಗಿದ್ದಾವೆ. ಈ ಕಾಲದಲ್ಲಿ ಸುಖಭೋಗಗಳು ಹೆಚ್ಚಾಗಿ ಮನುಷ್ಯ ಹಾಳಾಗ್ತಾ ಇದ್ದಾನೆ. ಅವನ ಆರೋಗ್ಯ ಕೂಡ ಹಾಳಾಗ್ತಾ ಇದೆ, ಅವನ ಬುದ್ಧಿ ಕೂಡ ಹಾಳಾಗ್ತಾ ಇದೆ. ನೋಡಿ, ಒಬ್ಬ ಭೋಗ ಪುರುಷನಿದ್ದ, ಅವನೊಬ್ಬ ದೊಡ್ಡ ಸುಖಭೋಗದಿಂದ ಜೀವನ ಮಾಡಿದ ವ್ಯಕ್ತಿ. ದೇವರ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಆತ ಮನಸ್ಸು ಮಾಡಲಿಲ್ಲ. ಆತನ ಆತ್ಮ ಬೆಂಕಿಗೆ, ನರಕಕ್ಕೆ, ಶಿಕ್ಷೆಗೆ, ಯಾತನೆಯ ಸ್ಥಳಕ್ಕೆ ಹೋಯಿತು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವನಾಮಕ್ಕೆ ಸ್ತೋತ್ರ. ಆದರೆ ಈ ಮೋಶೆ ಈ ಲೋಕದಲ್ಲಿ ಐಗುಪ್ತದ ಅರಸನ ಅರಮನೆಯಿಂದ ಅಥವಾ ಫರೋಹನ ಅರಮನೆಯಲ್ಲಿ ಸಿಗುವಂಥ ಸುಖಭೋಗಗಳು, ಸರ್ವೈಶ್ವರ್ಯಗಳು ಅಥವಾ ಸುಖಭೋಗದ ಆ ಒಂದು ಜೀವಿತಕ್ಕಿಂತ, ಅಥವಾ ನಾಳೆ ಫರೋಹನ ಆಗಬಹುದು ಎಂಬಂಥ ಆ ಒಂದು ನಿರೀಕ್ಷೆಗಿಂತಲೂ, ಅಥವಾ ಆದರೂ ಕೂಡ ಫರೋಹನಾದರೂ ಕೂಡ ಸಿಗತಕ್ಕಂಥ ಸುಖಭೋಗಗಳಿಗಿಂತಲೂ ಬಹಳ ದೊಡ್ಡದು ಬರಲಿರುವ ಪ್ರತಿಫಲ ಎಂಬುದಾಗಿ ಆತ ತಿಳಿದುಕೊಂಡಿದ್ದನು.
ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಕೆಲವೊಂದು ವಾಕ್ಯಗಳನ್ನು ನಾವು ಮುಂದಕ್ಕೆ ನೋಡುವಂಥ ಸಮಯದಲ್ಲಿ ನಾವು 1 ಪೇತ್ರ ಅದರ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. 1 ಪೇತ್ರ 4ನೇ ಅಧ್ಯಾಯ ಅದರ 13ನೇ ವಾಕ್ಯದಲ್ಲಿ, ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ನಾವು ಪಾಲುಗಾರರಾಗ್ತೇವೋ ಅಷ್ಟರ ಮಟ್ಟಿಗೂ ಸಂತೋಷವುಳ್ಳವರಾಗಿರಿ. ಯಾಕಂದರೆ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಎಷ್ಟು ಕರ್ತನಿಗೋಸ್ಕರ ಬಾಧೆ, ಉಪದ್ರವ, ಹಿಂಸೆ ಅಥವಾ ಸಂಕಷ್ಟಗಳನ್ನು ಅನುಭವಿಸಲಿಕ್ಕೆ ಸಿದ್ಧರಾಗ್ತೇವೆ, ಅಷ್ಟರ ಮಟ್ಟಿಗೆ ನಾವು ಸಂತೋಷ ಪಡಲಿಕ್ಕೆ, ಉಲ್ಲಾಸ ಪಡಲಿಕ್ಕೆ ನಮಗೆ ಮುಂದಿನ ದಿನಗಳಲ್ಲಿ ಸಾಧ್ಯವಾಗ್ತದೆ ಎಂಬುದಾಗಿ ನೋಡಿ. ರೋಮಪತ್ರಿಕೆ 8ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಈ ಪ್ರಕಾರವಾಗಿ ನೋಡ್ತೇವೆ, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನೀವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ನೋಡಿ, ಮೋಶೆ ಕ್ರಿಸ್ತನಿಗೋಸ್ಕರ, ದೇವರಿಗೋಸ್ಕರ ಆತ ಏನು ಮಾಡ್ತಾನೆ, ಬಾಧೆಗಳಲ್ಲಿ, ಹಿಂಸೆಗಳಲ್ಲಿ, ಕಷ್ಟಗಳಲ್ಲಿ, ನಿಂದೆಗಳಲ್ಲಿ ಪಾಲು ತೆಗೆದುಕೊಳ್ಳೋದಕ್ಕೋಸ್ಕರ ಅಥವಾ ಭಾಗಿಯಾಗುವುದಕ್ಕೋಸ್ಕರ ಸಿದ್ಧನಾಗ್ತಾನೆ. ಹಾಗಾಗಿ ನೋಡಿ, ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸುವ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ. ನೋಡಿ, ಮೋಶೆ ಬೇಡ ಅಂತ ಬಿಟ್ಟಾಗ ಆತ ಬಹಳ ನಿಂದೆಗೆ ಒಳಗಾಗ್ತಾನೆ. ಕೊನೆಗೆ ಫರೋಹ ಆತನನ್ನು ಕೊಲ್ಲಿಸುವುದಕ್ಕೆ ನೋಡ್ತಾನೆ. ಆತ ಓಡಿ ಹೋಗಬೇಕಾಯಿತು, ಮಿದ್ಯಾನಿಗೆ ಓಡಿ ಹೋಗಬೇಕಾಯಿತು. ಮಿದ್ಯಾನ್ ದೇಶಕ್ಕೆ ಓಡಿ ಹೋಗ್ತಾನೆ, ಮರುಭೂಮಿಗೆ ಓಡಿ ಹೋಗ್ತಾನೆ. 40 ವರ್ಷ ಅಲ್ಲೇ ಇರಬೇಕಾಯಿತು. ಅಲ್ಲಿಂದ ವಾಪಸ್ ಬರ್ತೇನೆ ಎಂಬ ನಿರೀಕ್ಷೆ ಆತನಿಗೆ ಇರಲಿಲ್ಲ. ಆದರೂ ಆತ ನೆನೆಸ್ಕೊಳ್ತಾನೆ, ಬೇಡ, ನನಗೆ ಐಗುಪ್ತದ ಸರ್ವೈಶ್ವರ್ಯ ಮುಖ್ಯವಲ್ಲ, ಐಗುಪ್ತದ ಹಣ ಮುಖ್ಯವಲ್ಲ, ಐಗುಪ್ತದ ಸಂಪತ್ತು ಮುಖ್ಯವಲ್ಲ, ದೇವರ ವಾಕ್ಯ ಮುಖ್ಯ. ದೇವರ ವಾಕ್ಯಕ್ಕೋಸ್ಕರ ಊರು ಬೇಕಾದರೆ ಬಿಡ್ತೇನೆ, ಜನ್ಮ ದೇಶ ಬೇಕಾದರೆ ಬಿಡ್ತೇನೆ, ಬಂಧು ಬಳಗವನ್ನು ಬಿಟ್ಟು ಹೋಗಲಿಕ್ಕೆ ಸಿದ್ಧನಿದ್ದೇನೆ. ನೋಡಿ, ಆತ ಹುಟ್ಟಿದ್ದು ಬೆಳೆದದ್ದು ಎಲ್ಲ 40 ವರ್ಷಗಳವರೆಗೆ ಐಗುಪ್ತದಲ್ಲಿ. ಆತನ ತಂದೆ ತಾಯಿಗಳು ಹೀಬ್ರೂಸ್ ಆಗಿದ್ದರೂ ಕೂಡ, ಇಬ್ರಿಯರು ಅಥವಾ ಇಸ್ರಾಯೇಲ್ಯರಾಗಿದ್ದರು. ಆತ ಬೆಳೆದದ್ದು ಒಬ್ಬ ಐಗುಪ್ತ್ಯನಾಗಿ. ಆತ ಮುಂದೆ ರಾಜ ಕೂಡ ಆಗ್ಬೋದಾಗಿತ್ತು, ಅದರ ಬಗ್ಗೆ ಖಾತರಿ ಇಲ್ಲ. ಆದರೂ ಕೂಡ ರಾಜನಾಗುವಂಥ ಅವಕಾಶಗಳಿತ್ತು. ಆದರೆ ಆತ ಕರ್ತನಿಗಾಗಿ, ಸತ್ಯಕ್ಕಾಗಿ ಊರು ಬಿಡಲಿಕ್ಕೂ, ದೇಶ ಬಿಡಲಿಕ್ಕೂ, ಸ್ಥಾನ ಕಳ್ಕೊಳ್ಳಿಕ್ಕೂ, ಸುಖಭೋಗವನ್ನು ಕಳೆದುಕೊಳ್ಳಲಿಕ್ಕೆ ಆತ ಸಿದ್ಧನಾಗ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಅದೇ ರೋಮಪತ್ರಿಕೆಯಲ್ಲಿ ನೋಡಿದ್ದೇವೆ, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲೂ ಪಾಲುಗಾರರಾಗ್ತೇವೆ. ನಂತರ 40 ವರ್ಷ ಒಂದು ಮಹಿಮೆಯ ಸೇವೆ. ಆಗಲೂ ಆತನಿಗೆ ತುಂಬ ಕಷ್ಟಗಳು ಬಂತು. ಇಸ್ರಾಯೇಲ್ಯರಿಂದಲೇ ಅನೇಕ ಕಷ್ಟಗಳು, ಹೋರಾಟಗಳು ಆತನಿಗೆ ಬಂತು. ಆದರೆ ಕರ್ತನಿಗಾಗಿ ನಿಲ್ತಾನೆ. ಆತ ದೊಡ್ಡ ಒಂದು ಮಹಿಮೆಗೆ ಅಥವಾ ದೇವರ ರಾಜ್ಯದಲ್ಲಿ ಒಂದು ದೊಡ್ಡ ಪದವಿಗೆ ಆತ ಪಾತ್ರನಾಗ್ತಾನೆ ಅಥವಾ ಆತ ಯೋಗ್ಯನಾಗ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮುಂದೆ ನಾವು ಈ ಪ್ರಕಾರವಾಗಿ ಓದಿಕೊಳ್ಳುವಂಥವರಾಗಿರುತ್ತೇವೆ. ನಾವು ರೋಮಪತ್ರಿಕೆ 8:18 ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ನೋಡಿ, ಇಲ್ಲಿ ಅಪೊಸ್ತಲನಾದ ಪೌಲ ಹೇಳ್ತಿದ್ದಾನೆ, ಮುಂದಿನ ಕಾಲದಲ್ಲಿ ನಮಗೆ ಪ್ರತ್ಯಕ್ಷವಾಗತಕ್ಕಂಥ ಮಹಿಮೆಯ ಪದವಿಯನ್ನು ಆಲೋಚಿಸಿಕೊಳ್ಳುವಾಗ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಎಂದು ಎಣಿಸುತ್ತೇನೆ ಎಂಬುದಾಗಿ. ನೋಡಿ, ಮುಂದೆ ಒಂದು ದೊಡ್ಡ ಪದವಿ ನಮಗಿಟ್ಟಿದ್ದಾನೆ. ನೋಡಿ, ಒಬ್ಬ ಡಾಕ್ಟರ್ ಆಗಬೇಕು, ಅವನು 5-6 ವರ್ಷ ತುಂಬ ಕಷ್ಟಪಟ್ಟು MBBS ಮಾಡಬೇಕು. ಮತ್ತೆ ಕೂಡ ಕೆಲವೊಮ್ಮೆ ಆತ ಏನು ಮಾಡಬೇಕಾಗ್ತದೆ, MD ಮಾಡಬೇಕು ಅಥವಾ MS ಮಾಡಬೇಕು ಅಂತ ಹೇಳಿದರೆ ಮತ್ತೆ ಒಂದು 3 ವರ್ಷ ತುಂಬ ಕಷ್ಟಪಡಬೇಕು. ಈ ಕಾಲದಲ್ಲಂತೂ ಕೋಟಿಗಟ್ಟಲೆ ಹಣ ಬೇಕು. ಹಣ ಇಲ್ಲದಿದ್ದರೂ ಕೂಡ ಮಾಡಲಿಕ್ಕೆ ಆಗ್ತಿತ್ತು. ಆದರೆ ಈಗಿನ ವ್ಯವಸ್ಥೆಗಳು ಆಗಿಬಿಟ್ಟಿದ್ದಾವೆ. ನೋಡಿ, ತುಂಬ ಕಷ್ಟಪಟ್ಟು ಒಂದು 8-10 ವರ್ಷ ತುಂಬ ಕಷ್ಟಪಟ್ಟು ಅವನು ದುಡಿದಾಗ, ಕಲಿತಾಗ ಒಂದು 30 ವರ್ಷ ತನಕ ಕಲಿಬೇಕಾಗ್ತದೆ. ಆನಂತರ ಒಂದು 30-40 ವರ್ಷ, ಒಂದು 60-70 ವರ್ಷದವರೆಗೆ ಬದುಕಿ ಇರುವುದಾದರೆ ನೋಡಿ, ಒಂದು 30-40 ವರ್ಷ ಡಾಕ್ಟರ್ ಆಗಿ
ತಾನು ತನ್ನ ಕರಿಯರ್ ಅಥವಾ ತನ್ನ ಉದ್ಯೋಗ ಮಾಡಬೇಕಾದ್ರೆ 8 ವರ್ಷ ಆತ ಕಷ್ಟಪಟ್ಟು ಆತ ಕಲಿಯಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಈ ಲೋಕದಲ್ಲಿ ಒಬ್ಬ ಡಾಕ್ಟರ್ ಆಗಲಿಕ್ಕೆ ಇಷ್ಟು ಕಷ್ಟ ಇರೋದಾದರೆ, ಒಬ್ಬ ಎಂಜಿನಿಯರ್ ಆಗಬೇಕು, ಒಂದು 4+2 ಅಂದರೆ ಒಂದು 4 ವರ್ಷ ಬ್ಯಾಚುಲರ್, ಒಂದು 2 ವರ್ಷ ಮಾಸ್ಟರ್ ಡಿಗ್ರಿಗಳನ್ನು ಮಾಡಿದಾಗ ಆತ ಒಂದು MTech ಮಾಡಿಕೊಂಡು ಅಥವಾ BTech MTech ಮಾಡಿಕೊಂಡು ಎಂಜಿನಿಯರ್ ಆಗ್ತಾನೆ. ಆನಂತರ ಒಂದು 40 ವರ್ಷ 45 ವರ್ಷ ನೋಡಿ 60 ವರ್ಷಕ್ಕೆ ರಿಟೈರ್ಡ್ ಆಗ್ತದೆ. ಡಿಗ್ರಿ ಮುಗಿಯೋಷ್ಟರಲ್ಲಿ 25 ವರ್ಷ ಆಗಿರ್ತದೆ, ಒಂದು 35 ವರ್ಷ. ಅದಕ್ಕೆ ಇಷ್ಟೆಲ್ಲ ಹೋರಾಡಬೇಕು. ಹಾಗಾದರೆ ಮುಂದೆ ನಮಗೆ ಅನಂತ ಕಾಲದ ಜೀವಿತ ಇಟ್ಟಿದ್ದಾನೆ, ಬಹಳ ದೊಡ್ಡ ಮಹಿಮೆ ಪದವಿ ಇಟ್ಟಿದ್ದಾನೆ. ಈ ಕಾಲದಲ್ಲಿ, ಈ ಲೋಕದಲ್ಲಿ ಸ್ವಲ್ಪ ಕಾಲ ಕಷ್ಟಪಟ್ಟರೆ ನೋಡಿ, IAS ಆಗುವಂಥವ್ರು ಎಷ್ಟು ಕಷ್ಟಪಟ್ಟು ಓದ್ತಾರೆ. ಓದಿದ ಮೇಲೆ ಎಕ್ಸಾಮ್ ಪಾಸ್ ಆದ ಮೇಲೆ ಆತ 60 ವರ್ಷದವರೆಗೆ IAS ಅಧಿಕಾರಿಯಾಗಿ ಉದ್ಯೋಗ ಮಾಡ್ತಾನೆ, ಅದರಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ತಾನೆ. ಹಾಗಾದರೆ ಬರಲಿರುವ ಅಥವಾ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದೆಣಿಸ್ತೇನೆ. ಆತ ಹೇಳ್ತಿದ್ದಾನೆ, ಈಗಿನ ಕಾಲದ ಕಷ್ಟಗಳು ಏನೂ ಅಲ್ಲ, ಈಗಿನ ಕಾಲದ ಹಿಂಸೆಗಳು, ಕಷ್ಟಗಳು, ಉಪದ್ರವಗಳು ಅಥವಾ ಕೊರತೆಗಳು ಏನೂ ಅಲ್ಲ, ಅದು ಅಲ್ಪವೇ ಸರಿ. ಮುಂದೆ ದೇವರು ನನಗೆ ದೊಡ್ಡ ಮಹಿಮೆಯ ಒಂದು ಜೀವಿತ ಇಟ್ಟಿದ್ದಾನೆ ಎಂಬುದಾಗಿ. ಲೋಕನ ಸುವಾರ್ತೆ ಅದರಲ್ಲಿ ನಾವು ಈ ಪ್ರಕಾರವಾಗಿ ಓದುವರಾಗಿದ್ದೇವೆ. ಲೋಕನ ಸುವಾರ್ತೆ 9:23 ನಾವು ಈ ರೀತಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯೇಸುಸ್ವಾಮಿ ಹೇಳ್ತಿದ್ದಾರೆ, ನನ್ನನ್ನು ಹಿಂಬಾಲಿಸಲಿಕ್ಕೆ ಇಷ್ಟಪಡುವವನು ಪ್ರತಿದಿನ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆ ವಾಕ್ಯವನ್ನು ಕೂಡ ಓದಿಕೊಂಡು ನಾವು ಬೇಗ ಮುಗಿಸುವಂಥವರಾಗಿರೋಣ, ಯಾಕಂದರೆ ನಮ್ಮ ಸಮಯ ದಾಟ್ತಾ ಇದೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಲೂಕನ ಸುವಾರ್ತೆ 9ನೇ ಅಧ್ಯಾಯ ಅದರ 23ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರ ನೋಡ್ತೀವಿ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದಾನೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಇನ್ನು ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. 10ನೇ ಅಧ್ಯಾಯದಲ್ಲಿ ಅದರ 10ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಈ ಪ್ರಕಾರವಾಗಿ 10ನೇ ಅಧ್ಯಾಯ ಅದರ 10ನೇ ವಾಕ್ಯದಲ್ಲಿ ನಾವು ಕರ್ತನ ಹಿಂಬಾಲಿಸುವಾಗ ನಮಗೆ ದೇವರು ಪ್ರತಿಫಲ ಇಟ್ಟಿದ್ದಾನೆ. ಆಳು ಅಂಬಲಿಗೆ ಯೋಗ್ಯನಾಗಿದ್ದಾನೆ, ದಾಸನು ಕೂಲಿಗೆ ಅಥವಾ ಆಳು ಕೂಲಿಗೆ ಯೋಗ್ಯನಾಗಿದ್ದಾನೆ ಎಂಬುದಾಗಿ ಲೂಕ 10:7 ಕೂಡ ನಾವು ನೋಡುವವರಾಗಿದ್ದೇವೆ. ನೋಡಿ, ಮೋಶೆ ಯಾಕೆ ಮೋಶೆ ಹೌದು ಆ ಕಷ್ಟವನ್ನು ಸ್ವೀಕಾರ ಮಾಡ್ತಾನೆ, ನಿಂದೆಯನ್ನು ಸ್ವೀಕಾರ ಮಾಡ್ತಾನೆ, ಕ್ರಿಸ್ತನ ನಿಮಿತ್ತ ನಿಂದೆ ಸ್ವೀಕಾರ ಮಾಡ್ತಾನೆ. ಆತ ಬರಲಿದ್ದ ಪ್ರತಿಫಲದ ಮೇಲೆ ಮನಸ್ಸಿಟ್ಟಿದ್ದನು ಎಂಬುದಾಗಿ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹೌದು, ನಾವು ಬರಲಿರುವ ಪ್ರತಿಫಲ ದೇವರು ನಮಗೆ ದೊಡ್ಡ ಪ್ರತಿಫಲ ಮುಂದೆ ಇಟ್ಟಿದ್ದಾನೆ. ಆ ಪ್ರತಿಫಲ ಹೊಂದಿಕೊಳ್ಳಬೇಕಾದ್ರೆ ನಾವು ಈ ಕಾಲದ ಕಷ್ಟದ ಮೂಲಕ ಹಾದು ಹೋಗಲಿಕ್ಕೆ ಸಿದ್ಧರಾಗುವುದಾದರೆ ಈ ಕಷ್ಟದಿಂದಲೂ ದೇವರು ನಮ್ಮನ್ನು ಬಿಡಿಸ್ತಾನೆ. ಮಾತ್ರವಲ್ಲ, ದೇವರು ತಕ್ಕ ಸಮಯದಲ್ಲಿ ನಮಗೆ ಪ್ರತಿಫಲ ಕೊಟ್ಟು ನಡೆಸ್ತಾನೆ. ಬರಲಿರುವ ದೊಡ್ಡ ಒಂದು ಮಹಿಮೆಯ ಜೀವಿತ, ಪ್ರತಿಫಲದ ಜೀವಿತ, ಆಶೀರ್ವಾದದ ಜೀವಿತ ನಮಗಿಟ್ಟಿದ್ದಾನೆ. ಈ ಲೋಕದಲ್ಲಿ ಕೂಡ ಯಾವಾಗಲೂ ಕಷ್ಟ ಇರಲ್ಲ. ನಮ್ಮನ್ನು ಕಷ್ಟದಿಂದ ಬಿಡಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ದಿನದಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಿ, ಆಶೀರ್ವಾದ ಮಾಡಿದ್ದಿ. ಹೌದು, ಮೋಶೆ ಸ್ವಾಮಿ ಐಗುಪ್ತದ ಎಲ್ಲ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ಉಂಟಾಗುವಂಥ ನಿಂದೆ ಶ್ರೇಷ್ಠ ಭಾಗ್ಯವನ್ನು ಎಣಿಸಿಕೊಂಡಿದ್ದನು. ಯಾಕಂತೇಳಿದರೆ ಆತ ಬರಲಿರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಹೌದು, ಅತಿ ಶ್ರೇಷ್ಠವಾದ ಪ್ರತಿಫಲ ನಮ್ಮ ಮುಂದೆ ಇಟ್ಟಿದ್ದಿ. ದೊಡ್ಡ ಮಹಿಮೆಯ ಜೀವಿತ ನಮ್ಮ ಮುಂದೆ ಇಟ್ಟಿದ್ದಿ. ಆ ಮಹಿಮೆಯ ಜೀವಿತ ಬರಲಿರುವ ಆ ಒಂದು ಮಹಿಮೆ ಅಥವಾ ಆ ಒಂದು ದೊಡ್ಡ ಶ್ರೇಷ್ಠವಾದಂಥ ಆ ಮಹಿಮೆ ಪದವಿ ನೆನೆಸಿಕೊಳ್ಳುವಾಗ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಎಂದು ಎಣಿಸುತ್ತೇನೆ ಎಂಬುದಾಗಿ ಅಪೊಸ್ತಲ ಪೌಲ ಹೇಳುತ್ತಿದ್ದಾನೆ. ಸ್ವಾಮಿ, ಹೌದು ಕರ್ತನೆ, ನಿನ್ನ ನಾಮಕ್ಕೆ ನಾವು ಸ್ತೋತ್ರಗಳನ್ನು ಸಲ್ಲಿಸೋರಾಗಿದ್ದೇವೆ. ಮಾತ್ರವಲ್ಲ, ಈ ಲೋಕದಲ್ಲಿಯೂ ನಮಗೆ ಪ್ರತಿಫಲ ಕೊಡುವನಾಗಿದ್ದಿ. ಮುಂಬರುವ ಲೋಕದಲ್ಲಿ ನಮಗೆ ಪ್ರತಿಫಲ ಕೊಟ್ಟು ನಡೆಸುವಂಥ ದೇವರಾಗಿದ್ದಿ. ಸ್ವಾಮಿ, ನಿನ್ನ ಮಕ್ಕಳೆಲ್ಲರನ್ನೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುವವರಾಗಿದ್ದೇವೆ. ಅವರು ಹಾದು ಹೋಗುವಂಥ ಕಷ್ಟಗಳು, ಶೋಧನೆಗಳು, ಇಕ್ಕಟ್ಟುಗಳು, ಹೌದು ಏನೇ ಆಗಿದ್ರು ಅವೆಲ್ಲವುಗಳಿಂದ ಬಿಡಿಸು. ಮಾತ್ರವಲ್ಲ, ಬರಲಿರುವ ಲೋಕದ ಮೇಲೆ, ನಿತ್ಯ ಜೀವಿತದ ಮೇಲೆ ಮನಸ್ಸಿಟ್ಟವರಾಗಿ ಜೀವಿಸುವುದಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು. ಆಶೀರ್ವಾದಿಸು, ನಂಬಿಕೆಯಲ್ಲಿ ಬಲಪಡಿಸು, ಬೆಳೆಸು, ಸ್ಥಿರಪಡಿಸಿ ನೀ ನಡೆಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇನೆ. ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇನೆ ಅಪ್ಪ. ಮತ್ತೊಮ್ಮೆ ಸೇರಿ ಬಂದಿರುವಂಥ
ಬಂದಿರುವಂಥ ಎಲ್ಲರನ್ನು, ಆನ್ಲೈನ್ ಮೂಲಕ ಟಿ ವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನು, ಲೋಕದಲ್ಲಿ ಎಲ್ಲ ಭಾಗಗಳಲ್ಲಿ ನಡೆಯುವ ಆರಾಧನಾ ಕೂಟಗಳನ್ನು ನೀನು ಆಶೀರ್ವಾದ ಮಾಡು. ಹೌದು ಸ್ವಾಮಿ, ಈ ವಾರದಲ್ಲಿ ನಿನ್ನ ಬರೋಣವಾಗಿರುವುದಾದರೆ, ನಾವು ನಿನ್ನೊಂದಿಗೆ ಇರಬೇಕು, ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಉತ್ತರ ಕೊಟ್ಟಿದ್ದಿ ಸ್ತೋತ್ರ, ಅದ್ಭುತ ಮಾಡಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ, ಆಮೇನ್ ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ ಆನ್ಲೈನ್ ಮೂಲಕ ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್ ಆಮೇನ್.